ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇಂದು ಅಕ್ಕ ನಾಗಮ್ಮನವರ ಬಗ್ಗೆ ಒಂದಿಷ್ಟು ಪರಿಚಯವನ್ನು ಮಾಡಿಕೊಳ್ಳೋಣ. ಅಕ್ಕ ನಾಗಮ್ಮ, ನಾಗಮ್ಮ, ನಾಗಲಾಂಬಿಕೆ, ನಾಗಲೆ ಹೀಗೆ ಹಲವಾರು ಹೆಸರುಗಳಿಂದ ಚಿರಪರಿಚಿತವಾಗಿರುವಂತಹ ಅಕ್ಕ ನಾಗಮ್ಮನವರು 12ನೆಯ ಶತಮಾನದ ಶರಣೆ. ಗುರು ಬಸವಣ್ಣನವರ ಸಹೋದರಿಯಾಗಿದ್ದು ಬಾಗೇವಾಡಿಯ ಮಾದರಸ ಮತ್ತು ಮಾದಲಾಂಬಿಕೆಯರ ಮಗಳಾಗಿದ್ದರು. ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ತಾಯಿ, ಶಿವದೇವಯ್ಯನವರ ಪತ್ನಿ ಆಗಿದ್ದು ಮಹಾಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಶರಣ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಚನ್ನಬಸವಣ್ಣನವರೊಂದಿಗೆ ಸಾಹಿತ್ಯ ರಕ್ಷಣೆಯನ್ನು ಆ ಒಂದು ಜವಾಬ್ದಾರಿಯನ್ನು ಹೊತ್ತು ವೈರಿ ಸೈನ್ಯದೊಂದಿಗೆ ಯುದ್ಧ ಮಾಡಿ ಯುದ್ಧದಲ್ಲಿ ಶತ್ರುಗಳನ್ನು ಮರ್ದಿಸಿ ವಚನ ಸಾಹಿತ್ಯ ರಕ್ಷಣೆ ಮಾಡಿ ಮಗ ಚನ್ನಬಸವಣ್ಣನವರೊಂದಿಗೆ ಉಳುವಿಗೆ ಹೋದಂತಹ ಮಹಾತಾಯಿ ಅಕ್ಕನಾಗಮ್ಮನವರು. ಇವರು ಬಸವಪ್ರಿಯ ಚನ್ನಸಂಗಯ್ಯ ಎನ್ನುವಂತಹ ಅಂಕಿತನಾಮದಿಂದ ಬರೆದಿರುವಂತಹ ಕೇವಲ 14 ವಚನಗಳು ಮಾತ್ರ ನಮಗೆ ಸಿಕ್ಕಿದೆ. ಪ್ರತಿ ಪುರುಷನ ಯಶಸ್ವಿಯ ಹಿಂದೆ ಮಹಿಳೆ ಇರ್ತಾಳೆ ಅನ್ನೋದಕ್ಕೆ ಅಕ್ಕನಾಗಮ್ಮನವರೊಬ್ಬರು ಜ್ವಲಂತ ಸಾಕ್ಷಿಯಾಗಿದ್ದಾರೆ. ಇವರು ಧರ್ಮಪಿತ ಗುರು ಬಸವಣ್ಣನವರ ಬದುಕಿನಲ್ಲಿ ರೂಪದರ್ಶಿಯಾಗಿ ಅನುಭವ ಮಂಟಪದ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು. ಶರಣ ಸಂಕುಲಕ್ಕೆ ಬೆಂಬಲ ನೀಡಿದರು. ಅಕ್ಕನಾಗಮ್ಮನವರ ವಚನಗಳಲ್ಲಿ ಬಸವಣ್ಣನವರನ್ನು ಸ್ತುತಿ ಮಾಡ್ತಾರೆ ಮತ್ತು ಶರಣರನ್ನು ಕುರಿತಂತಹ ವಿಚಾರಗಳನ್ನು ನಾವು ನೋಡ್ಬೋದು. ಆಯ್ದಕ್ಕಿ ಲಕ್ಕಮ್ಮ, ನೀಲಮ್ಮ ಮುಂತಾದ ಶರಣೆಯರು ಕೂಡ ಅಕ್ಕನಾಗಮ್ಮನವರ ಭಕ್ತಿಯ ಬಗ್ಗೆ ವ್ಯಕ್ತಪಡಿಸ್ತಾರೆ. ಕಲ್ಯಾಣ ಕ್ರಾಂತಿಯ ನಂತರ ಉಳುವಿಗೆ ಬಂದು ಕೆಲವು ಸಮಯ ಅಲ್ಲಿಯೇ ಇದ್ದು ನಂತರ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಗೆ ಬಂದು ಅಲ್ಲಿ ಲಿಂಗೈಕ್ಯರಾಗ್ತಾರೆ. ಇಂಗಳೇಶ್ವರ, ಕಲ್ಯಾಣ ಮತ್ತು ತರೀಕೆರೆಯ ಎಣ್ಣೆಹೊಳೆ ಮಠದಲ್ಲಿ ಇವರ ಕೆಲವು ಸ್ಮಾರಕಗಳನ್ನು ನಾವು ನೋಡ್ಬೋದು. ಅಕ್ಕನಾಗಮ್ಮನವರು ತಾನು ಚಿಕ್ಕಂದಿನಿಂದಲೂ ಸಮಾಜದಲ್ಲಿ ನಡೀತಾ ಇದ್ದಂತಹ ಜಾತಿ ಭೇದ, ಲಿಂಗಭೇದ, ಸ್ತ್ರೀ ಶೋಷಣೆ ಇವುಗಳ ಬಗ್ಗೆ ಆಗಾಗ ಬಾಲಕ ಬಸವರಸರಿಗೆ ತಿಳಿಸ್ತಾ ಇದ್ರು. ನಾಗಮ್ಮ ಮತ್ತು ಬಸವರಸ ಇಬ್ಬರು ಕೂಡ ಒಟ್ಟಾಗಿ ಬಾಲ್ಯದಲ್ಲಿ ಅವರ ಅಜ್ಜಿಯ ಮನೆ ಇಂಗಳೇಶ್ವರದಲ್ಲಿ ಹೆಚ್ಚಿನ ದಿನಗಳನ್ನು ಅವರು ಕಳೀತಾ ಇದ್ರು. ಇಂಥ ಸಂದರ್ಭದಲ್ಲಿ ಅವರ ಅಜ್ಜಿ ಕೆಲವು ನೀತಿ ಕಥೆಗಳನ್ನು ಹೇಳ್ತಾ ಸಮಾಜದಲ್ಲಿ ನಡೀತಾ ಇದ್ದಂತಹ ಅಸಮಾನತೆ, ಸ್ತ್ರೀ ಶೋಷಣೆ ಇವುಗಳ ಬಗ್ಗೆ ಹೇಳ್ತಾ ಆಧ್ಯಾತ್ಮ ಪಥದಲ್ಲಿ ಆ ಇಬ್ಬರು ಮಕ್ಕಳನ್ನು ಕೂಡ ಮುನ್ನಡೆಸ್ತಾ ಇದ್ದರು. ಅಜ್ಜಿಯ ಮಾರ್ಗದರ್ಶನದಿಂದ ನಾಗಲೆಗೆ ಆಧ್ಯಾತ್ಮದಲ್ಲಿ ಹೆಚ್ಚು ಆಸಕ್ತಿ ಹುಟ್ಟಿತು. ಅಜ್ಜಿಗೆ ಹೇಳ್ತಾ ಇದ್ರು, ನಾನು ಮದುವೆ ಬಂಧನಕ್ಕೆ ಸಿಕ್ಕದಂಗೆ ನನ್ನನ್ನು ನೋಡ್ಕೋ ಅಜ್ಜಿ, ನೀನು ಸಾಧನೆ ಮಾಡೋಕ್ಕಾಗದಿದ್ದಂಥದ್ದನ್ನು ನಾನು ಸಾಧನೆ ಮಾಡ್ತೀನಿ, ಮದುವೆ ಬಂಧನಕ್ಕೆ ನನ್ನನ್ನು ತಳ್ಳದಂಗೆ ನೋಡ್ಕೊಳ್ಳಿ ಅಂತ ಅಜ್ಜಿಗೆ ಹೇಳ್ತಾ ಇದ್ರು. ಆದರೆ ಆ ಅಜ್ಜಿಯ ಮಾತನ್ನು ಯಾರೂ ಕೂಡ ಕೇಳುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ. ಸಂಪ್ರದಾಯದಂತೆ ಶಿವಸ್ವಾಮಿಯ ಜೊತೆ ಅಕ್ಕನಾಗಮ್ಮನವರ ಮದುವೆ ನಡೆದು ಹೋಗುತ್ತೆ. ಅಕ್ಕನಾಗಮ್ಮ ಪತಿ ಶಿವಸ್ವಾಮಿಯ ಜೊತೆ ಮನೆಗೆ ಹೋಗುವಂತಹ ದಿನ ಬಂದಾಗ ಬಾಲಕ ಬಸವರಸರ ಬಳಿ ಹೋಗಿ ಒಂದು ಮಾತು ಹೇಳ್ತಾರೆ. ಬಸವರಸ, ಹೆಣ್ಣಿಗೂ ಮನಸ್ಸಿದೆ, ಆತ್ಮ ಇದೆ, ಬುದ್ಧಿ ಇದೆ ಅನ್ನೋದನ್ನು ತೋರಿಸ್ಬಿಟ್ಟು ನನ್ನ ಆಕಾಂಕ್ಷೆಗೆ ತಕ್ಕಂತೆ ನನ್ನ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡು ಬಸವರಸ, ಇದೇ ನೀನು ನನಗೆ ಕೊಡುವಂತಹ ದೊಡ್ಡ ಕಾಣಿಕೆ ಅಂತ ಹೇಳಿ ಗಂಡನ ಮನೆಗೆ ಹೊರಟೋಗ್ತಾರೆ. ಗಂಡು ಬೇರುಂಡನಂತೆ ಇವರಿಬ್ಬರು ಒಟ್ಟೊಟ್ಟಿಗೆ ಬೆಳೆದಿದ್ದು ಈಗ ಇಬ್ಬರು ಬೇರೆ ಬೇರೆಯಾಗಿ ಬದುಕಲು ಸಾಧ್ಯ ಆಗ್ತಾ ಇರಲಿಲ್ಲ. ಅಕ್ಕ ಗಂಡನ ಮನೆಗೆ ಹೋದಂಥ ಸನ್ನಿವೇಶ ಬಸವರಸರ ಮನಸ್ಸನ್ನು ಕಲಕ್ತು. ಅದರ ಜೊತೆಗೆ ಅವರ ಸೋದರತ್ತೆಯ ಗಂಡ ಸತ್ತಾಗ ಬಲವಂತವಾಗಿ ಅವರ ಆಸೆ ಆಕಾಂಕ್ಷೆಗಳನ್ನು ಗಾಳಿಗೆ ತೂರ್ಬಿಟ್ಟು ಅತ್ತೆಯ ಕೇಶಮುಂಡನ ಮಾಡಿಸಿದಂತಹ ಸನ್ನಿವೇಶ ಬಸವರಸರ ಮೇಲೆ ತೀವ್ರವಾದ ಪರಿಣಾಮವನ್ನು ಬೀರ್ಬಿಡುತ್ತೆ. ಗುರು ಬಸವಣ್ಣನವರು ಅಕ್ಕನಿಗಿಲ್ಲದೆ ಇರುವಂತಹ ಈ ಧರ್ಮ ಸಂಸ್ಕಾರ ನನಗೂ ಬೇಡ ಅಂತ ಹೇಳಿಬಿಟ್ಟು ಮನೆಯನ್ನು ಧಿಕ್ಕರಿಸಿ ಅವರು ಮನೆ ಬಿಟ್ಟು ಹೊರಟಂಥ ಸಂದರ್ಭದಲ್ಲಿ ಅಕ್ಕನಾಗಲೇ ನಾನು ಕೂಡ ಬಸವರಸರ ಜೊತೆ ಹೋಗ್ತೀನಿ ಅಂತ 4 ಹೆಜ್ಜೆ ಹಾಕಿದ ತಕ್ಷಣ ಮಾದರಸರು ಬಂದು ತಡೀತಾರೆ. ಯಾಕೆ ಅಂತ ಅಂದರೆ ಒಂದು ಉಪನಯನ ಸಂಸ್ಕಾರಕ್ಕೆ ಅಕ್ಕನಾಗಮ್ಮನವರನ್ನು ತನ್ನ ಗಂಡನ ಮನೆಯಿಂದ ತವರು ಮನೆಗೆ ಕರ್ಕೊಂಡು ಬಂದಿದ್ದು ಮಾದರಸರು. ಅವರು ನಾನು ನಿನ್ನನ್ನು ಗಂಡನ ಮನೆಯಿಂದ ಕರ್ಕೊಂಡು ಬಂದಿದ್ದೀನಿ, ನಿನ್ನನ್ನು ಗಂಡನ ಮನೆಗೆ ವಾಪಸ್ ಕಳಿಸ್ಬೇಕಾಗಿರೋದು ನನ್ನ ಕರ್ತವ್ಯ ಆಗಿದೆ, ಅದರಿಂದ ನೀನು ಅವನ ಜೊತೆ ಹೋಗೋದು ಬೇಡ ಅಂತ ತಡೆದಾಗ ಅವರಿಗೆ ಬಹಳ ನೋವಾಗುತ್ತೆ ಅಕ್ಕನಾಗಮ್ಮನವರಿಗೆ. ಯಾಕೆ ಅಂತಂದರೆ ರೋಧಿಸ್ತಾರೆ, ಮಾದರಸರು ಬಿಡಲಿಲ್ಲ. ಪ್ರತಿಯೊಂದು ಕ್ರಾಂತಿಯ ಕಿಡಿಗೆ ಪುಟವಿಟ್ಟು ಪ್ರೇರಣಾ ಶಕ್ತಿಯಾಗಿದ್ದರು ಬಸವರಸರಿಗೆ. ಹಾಗೆ ಬಸವಣ್ಣನವರಲ್ಲಿ ಹುಟ್ಟುವಂತಹ ಪ್ರತಿಯೊಂದು ಕ್ರಾಂತಿಯ ಹೊಸ ವಿಚಾರಗಳಿಗೆ ನೀರು ಗೊಬ್ಬರ ಹಾಕಿ ಗಟ್ಟಿಗೊಳಿಸ್ತಾ ಇದ್ರು.
ಹೀಗಿರುವಾಗ ಎಲ್ಲವನ್ನೂ ಧಿಕ್ಕರಿಸಿ ನನಗಾಗಿ, ಹೆಣ್ಣು ಮಕ್ಕಳ ಹಕ್ಕಿಗಾಗಿ, ಆಕೆಯ ಸ್ವಾತಂತ್ರ್ಯಕ್ಕಾಗಿ ಬಸವರಸ ಮನೆ ಬಿಡ್ತಾ ಇದ್ದಾರೆ ಅಂದರೆ ನಾನು ಕೂಡ ಅವ್ರ ಜೊತೆ ಹೋಗಬೇಕು ಅಂತ ಆಸೆ ಇತ್ತು. ಆದರೆ ಅದು ಸಾಧ್ಯ ಆಗಲಿಲ್ಲ. ನಾಗಮ್ಮ ಅಸಹಾಯಕಳಾಗಿ ರೋಧಿಸ್ತಾ ನಿಂತಾಗ ತಾಯಿ ಮಾದಲಾಂಬಿಕೆ ಒಂದು ಮಾತು ಹೇಳ್ತಾರೆ, ನಿನಗೆ ತಮ್ಮನ ಮೇಲೆ ಬಹಳ ಪ್ರೇಮ ಇತ್ತು, ನೀನು ಅವನನ್ನು ಬಿಟ್ಟು ಬದುಕಿರೋಕ್ಕಾಗಲ್ಲ ಅಂತ ಇದ್ದೆ, ಅವನು ಕೂಡ ನಿನ್ನನ್ನು ಬಿಟ್ಟು ಬದುಕಿರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದ. ಆದರೆ ಈಗ ಅವನು ಮನೆ ಬಿಟ್ಟು ಹೋಗ್ತಾ ಇದ್ರು ಕೂಡ ಸುಮ್ಮನೆ ಇದೆಯಲ್ಲೇ ಕರಿಯ ಅವನನ್ನು ಅಂತ ನಾಗಮ್ಮನವರಿಗೆ ತಾಯಿ ಮಾದಲಾಂಬಿಕೆ ಹೇಳಿದಾಗ ನಾಗಮ್ಮನವರು ಅವ್ರ ತಾಯಿಗೊಂದು ಮಾತು ಹೇಳ್ತಾರೆ, ಅವ್ವ, ಬೆಳಕನ್ನು ಕಟ್ಟಿ ಹಾಕಲಿಕ್ಕೆ ಯಾರಿಂದಲಾರೂ ಸಾಧ್ಯವೇನವ್ವ, ಹೋಗಲಿ ಬಿಡು, ಆ ಬೆಳಕು ಎಲ್ಲ ಕಡೆ ಪಸರಿಸಲಿ, ಬಸವನೆಂಬ ಕೋಗಿಲೆಯ ಕುಹು ಕುಹು ಧ್ವನಿ ಎಲ್ಲ ಕಡೆ ಕೇಳಿಸ್ಲಿ, ಹೋಗಲಿ ಬಿಡವ್ವ ಅಂತ ತಾಯಿಗೆ ಸಮಾಧಾನ ಮಾಡ್ತಾಳೆ. ಆದರೆ ಬಸವ ಮುಂದೆ ಮುಂದೆ ಹೆಜ್ಜೆ ಹಾಕಿದಂತೆಲ್ಲ ನಾಗಮ್ಮ ಹಿಂದಿನಿಂದ ತಮ್ಮನಾದ ಬಸವರಸರಿಗೆ ಕೈ ಮುಗಿದು ನಮಸ್ಕರಿಸ್ತಾರೆ. ನಾಗಮ್ಮ ಪತಿಯ ಜೊತೆ ಗಂಡನ ಮನೆಗೆ ಹೋಗ್ತಾರೆ. ಅತ್ತ ಬಸವರಸರು ಕೂಡಲ ಸಂಗಮಕ್ಕೆ ಹೋಗಿ ಅಲ್ಲಿ ಗುರುಕುಲದಲ್ಲಿ ಜಾತವೇದ ಮುನಿಗಳ ಆಶ್ರಯದಲ್ಲಿ ಬೆಳೀತಾ ಶಿಕ್ಷಣವನ್ನು ಪಡೀತಾರೆ. ಆದರೆ ನಾಗಮ್ಮನವರು ಸಾಂಸಾರಿಕ ಜೀವನದಲ್ಲಿ ಅಷ್ಟೇನು ಸುಖಿಯಾಗಿರಲಿಲ್ಲ. ಅವರಿಗೆ ಆಧ್ಯಾತ್ಮ ಜೀವನದಲ್ಲಿ ಆಸಕ್ತಿ ಇದ್ದರೆ ಪತಿ ಶಿವಸ್ವಾಮಿಗೆ ಲೌಕಿಕ ಜೀವನದಲ್ಲಿ ಆಸಕ್ತಿ ಇತ್ತು. ಬಸವರಸ ಸ್ವತಂತ್ರವಾಗಿ ಆಗಸದಲ್ಲಿ ಹಾರಾಡುವಂತಹ ಗಾಳಿಪಟ. ಅದಕ್ಕೆ ಅವನ ಜೊತೆ ನಾನು ಬಾಲಂಗೋಸಿಯಾಗಿ ಸಹಾಯಕಳಾಗಿ ಇರಬೇಕು ಅನ್ನೋದು ಅಕ್ಕನ ಆಸೆಯಾಗಿತ್ತು. ಆ ಕನಸು ನನಸಾಗುವಂತಹ ಕಾಲ ಬರುತ್ತೆ. ವಿಶ್ವದಾಕಾರದ ಇಷ್ಟಲಿಂಗವನ್ನು ಕಂಡು ಹಿಡಿದು ಲಿಂಗ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ ಎಲ್ಲರೂ ಕೂಡ ಧರಿಸಿ ಪೂಜೆಯನ್ನು ಮಾಡಬಹುದು ಅನ್ನುವಂತಹ ವಿಚಾರವನ್ನು ಕೇಳಿದಂತಹ ನಾಗಮ್ಮನಿಗೆ ಬಹಳ ಸಂತೋಷ ಆಗುತ್ತೆ. ಇಷ್ಟಲಿಂಗವನ್ನು ದೀಕ್ಷೆ ಮೂಲಕ ಪಡೆದು ಆಧ್ಯಾತ್ಮ ಸಾಧನೆಯಲ್ಲಿ ಮುಂದುವರಿತಾರೆ. ವಿಶ್ವದ ಪ್ರಪ್ರಥಮ ಮಹಿಳಾ ಲಿಂಗಾಯತ ಮಹಿಳೆ ಯಾರು ಅಂತಂದರೆ ಅದು ಅಕ್ಕ ನಾಗಮ್ಮನವರು. ಗುರು ಬಸವಣ್ಣನವರು ಇಷ್ಟಲಿಂಗವನ್ನು ಕಂಡುಹಿಡಿದ ನಂತರ ಮೊಟ್ಟ ಮೊದಲು ಇಷ್ಟಲಿಂಗ ದೀಕ್ಷೆಯನ್ನು ಕೊಟ್ಟಿದ್ದು ಅಕ್ಕ ನಾಗಮ್ಮನವರಿಗೆ. ನಂತರ ಗುರು ಬಸವಣ್ಣನವರ ವಿವಾಹಕ್ಕೆ ಅಂತ ಪತಿ ಶಿವಸ್ವಾಮಿಯ ಜೊತೆ ನಾಗಲಾಂಬಿಕೆ ಬರ್ತಾರೆ. ಮದುವೆಯನ್ನು ಮುಗಿಸಿದ ನಂತರ ಇನ್ನು ಹೊರಡು ಊರಿಗೆ ಹೋಗೋಣ ಅಂತ ಶಿವಸ್ವಾಮಿಯವರು ಹೇಳಿದಾಗ ಅವರು ಗಂಡನ ಮನೆಗೆ ಹೋಗಲಿಕ್ಕೆ ನಿರಾಕರಿಸ್ತಾರೆ. ಉಸಿರುಗಟ್ಟಿಸುವಂತಹ ವಾತಾವರಣದಲ್ಲಿ ಅಲ್ಲಿಂದ ಹೊರಬಂದಿದ್ದಂತಹ ನಾಗಮ್ಮ, ನಾನಿನ್ನೂ ಅಲ್ಲಿ ಬರಲ್ಲ, ಹಲ್ಲುಗಳ ಮಧ್ಯೆ ಇದ್ದ ನಾಲಿಗೆಯಂತೆ ಇಷ್ಟು ದಿನ ನಾನು ಅಲ್ಲಿ ಕಾಲ ಕಳೆದಿದ್ದೀನಿ, ಆ ಬಂಧನದಲ್ಲಿ ಕಳೆದಿದ್ದೀನಿ, ಇನ್ನು ಆ ಜೀವನ ನನಗೆ ಬೇಕಾಗಿಲ್ಲ, ಬಸವರಸನ ಕಾರ್ಯದಲ್ಲಿ ಸದಾ ಅವನ ಜೊತೆ ಇದ್ದು ಶ್ರೀಗಂಧದಂತೆ ಸವೆದು ಸಾರ್ಥಕವಾದ ಮಾಡ್ಕೊಳ್ತೀನಿ ನನ್ನ ಬದುಕನ್ನು, ನನ್ನ ಪಾಡಿಗೆ ನನ್ನನ್ನು ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಆಗ ಶಿವಸ್ವಾಮಿ ತನ್ನ ಊರಿಗೆ ತಾನು ಒಬ್ಬರೇ ಹೋಗ್ತಾರೆ. ಎನ್ನ ಕುಲ ಛಲ ತನು ಮನ ಭಾವ ನೆನಹು ಸೂತಕವ ಕಳೆದಾತ ಬಸವಣ್ಣ, ಎನ್ನ ಅರುಹು ಮರಹಿನ ಸಂದು ಸಂಶಯದ ಸೂತಕವ ಕಳೆದಾತ ಬಸವಣ್ಣ, ಎನ್ನ ತನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ, ನಿಜದ ನಿರ್ವಯಲ ನಿಜವ ತೋರಿದಾತ ಬಸವಣ್ಣ, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿರಿಸಿದ ಎನ್ನ ಹೆತ್ತ ತಂದೆ ಸಂಗನ ಬಸವಣ್ಣ. ಹೀಗೆ ಬಸವಣ್ಣನವರನ್ನು ಹಾಡಿ ಹೊಗಳ್ತಾರೆ ಹೃದಯ ತುಂಬಿ. ಗುರು ಬಸವಣ್ಣನವರು ಸ್ಥಾಪಿಸಿದಂತಹ ಶೂನ್ಯ ಪೀಠದ ಅಧ್ಯಕ್ಷರಾಗಿ ಅಲ್ಲಮ ಪ್ರಭುಗಳು ಪೀಠಾರೋಹಣವನ್ನು ಮಾಡಿದಾಗ ಎನ್ನ ಭವದ ಬಳ್ಳಿ ಹರಿಯಿತ್ತೆಂದು ಸಂಗನ ಬಸವಣ್ಣನ ಒಕ್ಕುದ ಕೊಂಡೆನಾಗಿ, ಎನ್ನ ಮನದ ಕಪಟ ಹಿಂಗಿತ್ತಯ್ಯ ಚನ್ನ ಬಸವಣ್ಣನ ಕರುಣವ ಪಡೆದನಾಗಿ, ಎನ್ನ ಅಂತರಂಗದ ಸಂದು ಸಂಶಯ ತೊಲಗಿತ್ತೆಂದು ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನಲ್ಲಿ ಪರಮಗುರು ಅಲ್ಲಮ ಪ್ರಭುದೇವರ ಶ್ರೀಚರಣವ ಕಂಡನಾಗಿ ಅಂತ ಹೇಳ್ತಾರೆ. 17 ವರ್ಷಗಳ ನಂತರ ಶಿವಸ್ವಾಮಿಯವರು ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣದಲ್ಲಿ ಆದಂತಹ ಬದಲಾವಣೆಗಳನ್ನು ನೋಡಿ ಮೂಕ ವಿಸ್ಮಿತರಾಗ್ತಾರೆ. ಅಷ್ಟೇ ಅಲ್ಲದೆ ತಾನು ಪರಿವರ್ತನೆಯಾಗಿ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದು ಶಿವದೇವಯ್ಯನಾಗಿ ಅವರು ಕೂಡ ಕಲ್ಯಾಣದಲ್ಲಿ ನೆಲೆಸಿಬಿಡ್ತಾರೆ. ಅವರಲ್ಲಿದ್ದಂತಹ ಲೌಕಿಕ ಪ್ರವೃತ್ತಿಗಳೆಲ್ಲ ಅಡಗಿ ಪಾರಮಾರ್ಥಿಕ ಶಕ್ತಿ ಮೂಡಿತು. ಈ ಒಂದು ಬದಲಾವಣೆಯನ್ನು ಕಂಡು ಬಸವಣ್ಣನವರಿಗೆ ಮತ್ತು ಅಕ್ಕ ನಾಗಲಾಂಬಿಕೆಗೆ ಆಶ್ಚರ್ಯ ಆಗುತ್ತೆ, ಆನಂದ ಆಗುತ್ತೆ. ನಂತರದಲ್ಲಿ ಅವರು ಮಹಾಮನೆಯ ದಾಸೋಹ ಕಾರ್ಯ ನಿರ್ವಹಣೆಯಲ್ಲಿ ಅಕ್ಕ ನಾಗಲಾಂಬಿಕೆ ಹೆಗಲು ಕೊಟ್ಟರೆ, ಮಹಾಮನೆಗೆ ಹೋಗುವ ಬರುವಂತಹ ಶರಣರ ಸತ್ಕಾರದ ಹೊಣೆಯನ್ನು ಶಿವದೇವಯ್ಯನವರು ಹೊರ್ತಾರೆ. ಸ್ವಭಾವತಃ ಶಿವದೇವಯ್ಯನವರು ಕಡಿಮೆ ಮಾತನಾಡುವಂತಹವರಾಗಿದ್ದರು. ಅವರು ಪ್ರಚಾರವನ್ನು ಬಯಸದೆ ತಮ್ಮ ಪಾಡಿಗೆ ತಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಅವರು ಮಹಾಮನೆಯ ಸೇವಕನಂತೆ
ಕೆಲಸ ಮಾಡ್ತಾಯಿದ್ರು. ಪ್ರತಿದಿನ ನಡೆಯುವಂತಹ ದಾಸೋಹ ವ್ಯವಸ್ಥೆಗೆ ಅಗತ್ಯವಿರುವಂತಹ ಸಾಮಾನು ಸರಂಜಾಮುಗಳನ್ನು ಕೊಳ್ಳುವಂತಹ ಜವಾಬ್ದಾರಿ ಶಿವದೇವಯ್ಯನವರದ್ದಾಗಿತ್ತು. ಹೀಗೆ ಮಹಾಮನೆಯ ಮಹಾಮಾತೆಯಾಗಿದ್ದು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಂತಹ ಅಕ್ಕನಾಗಮ್ಮನವರು ಗರ್ಭಿಣಿ ಆಗ್ತಾರೆ. ಗರ್ಭವತಿಯಾದ 8 ತಿಂಗಳಿನಲ್ಲಿ ಗರ್ಭದ ಲಿಂಗಧಾರಣೆಯನ್ನು ಗುರು ಬಸವಣ್ಣನವರು ಮಾಡ್ತಾರೆ. ನಂದನ ನಾಮ ಸಂವತ್ಸರದ ಕಾರ್ತಿಕ ಶುದ್ಧ ಪ್ರತಿಪದೆಯ ದಿನದಂದು, ಅಂದರೆ ದೀಪಾವಳಿಯ ದಿನ, ಒಂದು ಗಂಡು ಮಗುವಿಗೆ ನಾಗಲಾಂಬಿಕಾ ತಾಯಿಯವರು ಜನ್ಮ ನೀಡ್ತಾರೆ. ಅಲ್ಲಿಗೆ ಆ ಮಗುವಿಗೆ ಚನ್ನಬಸವಣ್ಣ ಅಂತ ನಾಮಕರಣ ಮಾಡ್ತಾರೆ. ಶ್ರೀ ಗುರುವೇ ತಂದೆ ತಾಯಿಯಾಗಿ, ಲಿಂಗವೇ ಪತಿಯಾಗಿ, ಜಂಗಮವೇ ಅತ್ತೆ ಮಾವಂದಿರಾಗಿ, ಶಿವಭಕ್ತರೇ ಬಾಂಧವರಾಗಿ, ಸತ್ಯ ಸದಾಚಾರವೆಂಬ ಮನೆಗೆ ಕಳುಹಿದರಾಗಿ, ಶರಣಸತಿ ಎಂಬ ನಾಮ ನಿಜವಾಯಿತು. ಆದಂತೆ ಇರುವೆ, ಹಿಂದು ಮುಂದರಿಯದೆ ನಡೆವೆ, ಮನಕ್ಕೆ ಸಾಕ್ಷಿಯಾಗಿ ಮಾಡುವೆ, ಬಸವಣ್ಣ ಪ್ರಿಯ ಚನ್ನಸಂಗಯ್ಯ ನಿಮ್ಮಡಿಗಳಿಗೆ ಅಂತ ಹೇಳ್ತಾ, ಕಲ್ಯಾಣದಲ್ಲಿ ಮಹತ್ತರವಾದ ಬೆಳವಣಿಗೆಯಾಗಿ ನೂತನ ಸಮಾಜದ ನಿರ್ಮಾಣದ ಹಂತದಲ್ಲಿದ್ದಾಗ ಕಲ್ಯಾಣದಲ್ಲಿ ಉದಯಿಸಿದಂತಹ ರವಿ ಅಸ್ತಂಗತವಾಗುವಂತಹ ಸಂದರ್ಭ ಒದಗಿ ಬಂದುಬಿಡುತ್ತೆ. ಕಲ್ಯಾಣ ಕ್ರಾಂತಿಯ ಕಣವಾಗುವಂತಹ ಸನ್ನಿವೇಶ ಎದುರಾಗ್ಬಿಡುತ್ತೆ. ಹರಳಯ್ಯ ಮತ್ತು ಮಧುವರಸರ ಮಕ್ಕಳ ಮದುವೆಯ ನೆಪ ಮಾಡಿಕೊಂಡಂತಹ ಕೊಂಡಿಮಂಚಣ್ಣನವರು ಸ್ವತಂತ್ರ ವಿಚಾರವಾದಿಯಲ್ಲದ ಬಿಜ್ಜಳನ ಮನಸ್ಸನ್ನು ಕೆಡಿಸ್ಬಿಡ್ತಾರೆ. ಅವರ ಒಂದು ಗುರು ಬಸವಣ್ಣನವರು ಪ್ರಧಾನಿ ಪಟ್ಟಕ್ಕೆ ರಾಜೀನಾಮೆ ನೀಡಿ, ನಾನು ಶರಣರ ಸಂಘವೇ ನಮಗೆ ಬೇಕು ಅಂತ ಬಂದರೂ ಕೂಡ ತೃಪ್ತಿಯಾಗದಂತಹ ಕೊಂಡಿಮಂಚಣ್ಣಗಳು ಗುರು ಬಸವಣ್ಣನವರಿಗೆ ಗಡೀಪಾರು ಶಿಕ್ಷೆಯನ್ನು ವಿಧಿಸಿ ರಾತ್ರೋರಾತ್ರಿ ಗುರು ಬಸವಣ್ಣನವರು ಕಲ್ಯಾಣವನ್ನು ಬಿಡುವಂತಹ ಸಂದರ್ಭ ಒದಗಿ ಬಂದುಬಿಡುತ್ತೆ. ಸಂಪ್ರದಾಯವಾದಿಗಳು ಶರಣರ ವಧೆ ಮಾಡ್ತಾರೆ. ವಚನ ಸಾಹಿತ್ಯ ನಾಶ ಮಾಡೋಕ್ಕೆ ಪ್ರಾರಂಭಿಸಿದಾಗ ಗಣಾಚಾರಿಗಳಾದ ಮಡಿವಾಳ ಮಾಚಿದೇವರು ಮತ್ತು ಅಕ್ಕನಾಗಮ್ಮನವರ ನೇತೃತ್ವದಲ್ಲಿ ಸಾಹಿತ್ಯ ರಕ್ಷಣೆಗೆ ಮುಂದಾಗ್ತಾರೆ. ಒಂದು ಗುಂಪು ಸಹ್ಯಾದ್ರಿಗಿರಿಯ ಸಾಲಿನತ್ತ ಹೋಯಿತು. ನಾಗಮ್ಮ ಮತ್ತು ಚನ್ನಬಸವಣ್ಣನವರು ಸೊನ್ನಲಾಪುರಕ್ಕೆ ಹೋಗ್ಬಿಟ್ಟು ಅಲ್ಲಿ ಸಿದ್ದರಾಮೇಶ್ವರರಿಗೆ 3ನೆಯ ಶೂನ್ಯ ಪೀಠದ ಅಧಿಕಾರಿಯಾಗಿ ಪಟ್ಟಗಟ್ಟಿ ಹೊರಡ್ತಾರೆ. ಅಲ್ಲಿಂದ ಬಿಜ್ಜಳನ ಸೈನ್ಯದೊಂದಿಗೆ ಹೋರಾಡಲಿಕ್ಕೆ ಸಾಧ್ಯವಿಲ್ಲದ ಕಾರಣ ಒಂದು ಬೆನ್ನಟ್ಟಬಹುದಾದಂತಹ ಬಿಜ್ಜಳನ ಸೈನ್ಯದೊಂದಿಗೆ ಹೋರಾಡಲಿಕ್ಕೆ ಸೈನ್ಯದ ನೆರವನ್ನು ಕೋರ್ತಾರೆ. ಸಿದ್ದರಾಮೇಶ್ವರರ ಪರಮ ಶಿಷ್ಯೆಯಾದ ಚಾರಾಣಿ ಚಾಮಲಾದೇವಿಯವರು ಸೈನ್ಯದ ನೆರವನ್ನು ಕೊಡ್ತಾರೆ. ಅಕ್ಕನಾಗಮ್ಮ, ಮಡಿವಾಳ ಮಾಚಿದೇವರ ನೇತೃತ್ವದಲ್ಲಿ ಸಾಹಿತ್ಯ ಮುಂದೆ ಸಾಗ್ತಾ ಇತ್ತು. ಈ ತಂಡದಲ್ಲಿ ಚನ್ನಬಸವಣ್ಣ, ಸೊಡ್ಡಳಬಾಚರಸ, ಕಿನ್ನರಿ ಬ್ರಹ್ಮಯ್ಯ, ಶಿವದೇವಯ್ಯ, ರುದ್ರಮುನಿ, ನುಲಿಯ ಚಂದಯ್ಯ ಮುಂತಾದವರೆಲ್ಲ ಇದ್ದರು. ಅಳಿಯ ಬಿಜ್ಜಳ ಸೈನ್ಯವನ್ನು ತೆಗೆದುಕೊಂಡು ಬಂದು ಶರಣರ ಬೆನ್ನಟ್ಟುತ್ತಾರೆ. ಮೊದಲೂರು ಎಂಬಲ್ಲಿ 2 ಗುಂಪುಗಳ ನಡುವೆ ಹೋರಾಟ ನಡೆಯುತ್ತೆ. ಮಾಚಿದೇವರು ಅಪ್ರತಿಮ ಶೌರ್ಯ ತೋರಿ ಪರಾಕ್ರಮ ಮೆರೀತಾರೆ. ಕಾದರೊಳ್ಳಿಯ ಮುಂದೆ ದೊಡ್ಡ ಕಾಳಗವಾಗುತ್ತೆ. ಶರಣರೆಲ್ಲ ತುಂಬ ಘಾಸಿಯಾಗ್ತಾರೆ. ನಂತರ ಮುರುಗೋಡಿನಲ್ಲಿ ಮಹಾ ಕಾಳಗ ಆಯಿತು. ಯುದ್ಧ ಆಗುತ್ತೆ. ಅಕ್ಕನಾಗಮ್ಮನವರಿಗೆ ಎಲ್ಲರನ್ನೂ ಹುರಿದುಂಬಿಸ್ಬಿಟ್ಟು 70ರ ವಯಸ್ಸಿನಲ್ಲಿ ಅಕ್ಕನಾಗಮ್ಮನವರು ಖಡ್ಗ ಹಿಡಿದು ಅಶ್ವಾರೋಹಿಯಾಗಿ ಯುದ್ಧ ಮಾಡ್ತಾರೆ. ಶರಣರ ಪ್ರಾಣಕ್ಕಿಂತ ಅಮೂಲ್ಯವಾದದ್ದು ವಚನ ಸಾಹಿತ್ಯ. ಆದ್ದರಿಂದ ಆ ವಚನ ಸಾಹಿತ್ಯವನ್ನು ತೀವ್ರಗತಿಯಲ್ಲಿ ಮುಂದೆ ಸಾಗಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರು. ನಾಗಮ್ಮನವರು ಶತ್ರು ಸೈನ್ಯವನ್ನು ಎದುರಿಸ್ತಾರೆ. ಕಾಳಗದಲ್ಲಿ ಹರಳಯ್ಯನವರ ಪತ್ನಿ ಕಲ್ಯಾಣಮ್ಮನವರು ಲಿಂಗೈಕ್ಯರಾಗ್ತಾರೆ. ಇಲ್ಲಿ ಯಾರೇ ಲಿಂಗೈಕ್ಯರಾದ್ರೂ ಕೂಡ ಶೋಕ ತಾಪಗಳಿಗೆ ಅವಕಾಶ ಇರಲಿಲ್ಲ. ಎಲ್ಲೆಲ್ಲಿ ಲಿಂಗೈಕ್ಯ ಆಗ್ತಾರೋ ಅಲ್ಲಲ್ಲೇ ಸಮಾಧಿಯನ್ನು ಮಾಡಿ ಮುನ್ನಡೀತಾ ಇದ್ರು. ಮುರುಗೋಡಿನಲ್ಲಿ ನಡೆದಂತಹ ಕಾಳಗಕ್ಕೆ ವರದಾನಿ ದಾನಮ್ಮ, ಅಂದರೆ ಗುಡ್ಡಾಪುರದ ದಾನಮ್ಮನವರು ಶಸ್ತ್ರಧಾರಿಯಾಗಿ ಶತ್ರು ಸೈನ್ಯದೊಂದಿಗೆ ಯುದ್ಧ ಮಾಡಿ ಶರಣರ ರಕ್ಷಣೆಗೆ ಮುಂದಾಗ್ತಾರೆ. ಭೀಕರ ಕಾಳಗದಲ್ಲಿ ಈ ಬಿಜ್ಜಳನ ಸೈನ್ಯ ಸೋತು ಹೋಗುತ್ತೆ. ಶರಣ ಧರ್ಮದ ಅರಿವಿದ್ದಂತಹ ಸ್ಥಳೀಯರೆಲ್ಲರೂ ಕೂಡ ಶರಣರಿಗೆ ಸಹಾಯವನ್ನು ಮಾಡ್ತಾರೆ, ಅವರ ಬೆಂಬಲಕ್ಕೆ ನಿಲ್ತಾರೆ. ಸೈನ್ಯದ ಮುಂದಾಳುಗಳಾಗಿದ್ದ ಅಳಿಯ ಬಿಜ್ಜಳ ಶರಣಾಗತನಾಗ್ತಾನೆ. ಆದರೆ ಶರಣಾಗತನಾದಂತಹ ಅಳಿಯ ಬಿಜ್ಜಳನನ್ನು ನಾಗಮ್ಮ ತಾಯಿಯವರು ಕ್ಷಮಿಸಿಬಿಟ್ಟು ಕಳಿಸ್ಬಿಡ್ತಾರೆ. ಅತ್ತ ವಚನ ಸಾಹಿತ್ಯ ಸಹ್ಯಾದ್ರಿಯ ಗುಪ್ತ ಸ್ಥಾನದಲ್ಲಿ, ಸುರಕ್ಷಿತ ಸ್ಥಾನದಲ್ಲಿ ನೆಲೆ ನಿಂತಿರುವಂತಹ ವಿಚಾರವನ್ನು ತಿಳಿದಂತಹ ಅಕ್ಕನಾಗಮ್ಮನವರು ನೆಮ್ಮದಿಯ ನಿಟ್ಟುಸಿರು ಬಿಡ್ತಾರೆ. ಅಕ್ಕನಾಗಮ್ಮನವರ ತಂಡ ಉಳುವೆಯನ್ನು ತಲುಪಿದಾಗ ಅಲ್ಲಿ ಸ್ವಲ್ಪ ದಿನ ಧರ್ಮ ಪ್ರಚಾರ ಮಾಡಿ ಮುಂದೆ ಹೊರಡ್ತಾರೆ. ಯುದ್ಧದಲ್ಲಿ ಚನ್ನಬಸವಣ್ಣನವರಿಗೆ ಬಹಳ ಹೊಡೆತ ಬಿದ್ದಿತ್ತು, ವಿಪರೀತ ಗಾಯಗಳಾಗಿತ್ತು. ಆಗ ಚನ್ನಬಸವಣ್ಣನವರು ಹೇಳ್ತಾರೆ, ಅವ್ವ ನಾನಿನ್ನೂ ಮುಂದೆ ಬರೋಕ್ಕಾಗಲ್ಲ, ನಾನು ಇಲ್ಲೇ ಉಳಿವೆ ಅಂತ ಹೇಳಿದ್ರಿಂದಲೇ ಅವರು ಉಳಿದಿದ್ದಂತಹ ಕ್ಷೇತ್ರವೇ ಉಳುವಿ ಸುಕ್ಷೇತ್ರವಾಗಿದೆ ಇವತ್ತು.
ಮಡಿವಾಳ ಮಾಚಿದೇವರು ಸಾಹಿತ್ಯ ಸಂರಕ್ಷಣೆಯಾಗಿದೆ ಎನ್ನುವಂತಹ ವಿಚಾರವನ್ನು ಬಸವಣ್ಣನವರಿಗೆ ತಿಳಿಸಿ ಅವರ ಒಂದು ಯೋಗಕ್ಷೇಮವನ್ನು ನಾನು ವಿಚಾರಿಸಿಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಕೂಡಲ ಸಂಗಮದತ್ತ ಹೊರಡ್ತಾರೆ. ಅವರು ಕೂಡಲ ಸಂಗಮಕ್ಕೆ ಹೋಗುವಷ್ಟರೊಳಗೆ ಬಸವಣ್ಣನವರು ಮತ್ತು ನೀಲಾಂಬಿಕಾ ತಾಯಿಯವರು ಲಿಂಗೈಕ್ಯರಾಗಿರ್ತಾರೆ. ಈ ವಿಚಾರವನ್ನು ತಿಳಿದಂತಹ ಮಾಚಿದೇವರು ಪುನಃ ಈ ವಿಚಾರವನ್ನು ಅಕ್ಕನಾಗಮ್ಮನವರಿಗೆ ತಿಳಿಸ್ಬೇಕು ಅಂತ ವಾಪಸ್ಸು ಉಳ್ವೆಯತ್ತ ಹೊರಡ್ತಾರೆ. ಆದರೆ ಅವರಿಗೂ ಕೂಡ ಯುದ್ಧದಲ್ಲಿ ಬಹಳ ಹೊಡೆತಗಳು ಬಿದ್ದಿದ್ದರಿಂದ ಬಹಳ ಸುಸ್ತಾಗಿ ಮಾರ್ಗ ಮಧ್ಯದಲ್ಲಿ ಗೊಡಚಿಯಲ್ಲಿ ಒಂದು ಗಿಡದ ಕೆಳಗಡೆ ಕುಳಿತು ವಿಶ್ರಾಂತಿ ಪಡೆಯುತ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿಯೇ ಅವರು ಲಿಂಗೈಕ್ಯರಾಗ್ತಾರೆ. ಇತ್ತ ಬಿಜ್ಜಳನ್ನು ಕೊಲೆ ಮಾಡಿದಂತಹ ಜಗದೇವ ಮಲ್ಲಿಬೊಮ್ಮಣ್ಣರು ಶರಣರೊಡನೆ ಸೇರಿಕೊಳ್ಳಲಿಕ್ಕೆ ಅಂತ ಉಳುವಿ ಕಡೆಗೆ ಹೊರಟು ಬರ್ತಾ ಇರ್ತಾರೆ. ಅಲ್ಲಿ ಇದ್ದ ಮಾರ್ಗ ಮಧ್ಯದಲ್ಲಿ ಗೊಡಚಿಯಲ್ಲಿ ಗಿಡದ ಕೆಳಗೆ ಕುಳಿತಿದ್ದಂತಹ ಮಾಚಿದೇವರನ್ನು ನೋಡ್ತಾರೆ. ಅವರು ಲಿಂಗೈಕ್ಯ ಆಗಿದ್ದು ಕಂಡುಬಿಟ್ಟು ಅವರನ್ನು ಲಿಂಗೈಕ್ಯ ಆದ ಮಾಚಿದೇವರನ್ನು ಅಲ್ಲಿಯೇ ಸಮಾಧಿ ಮಾಡಿಬಿಟ್ಟು ಈ ವಿಚಾರವನ್ನು ಅಂದರೆ ಮೂವರು ಲಿಂಗೈಕ್ಯರಾಗಿರುವಂತಹ ಬಸವಣ್ಣನವರು, ನೀಲಾಂಬಿಕೆ ಮತ್ತು ಮಾಚಿದೇವರು ಮೂವರ ಲಿಂಗೈಕ್ಯರ ಸುದ್ದಿಯನ್ನು ಅಕ್ಕನಾಗಮ್ಮ ಮತ್ತು ಚನ್ನಬಸವಣ್ಣನವರಿಗೆ ತಿಳಿಸಬೇಕು ಅಂತ ಉಳುವಿ ಕಡೆಗೆ ಈ ಜಗದೇವ ಮತ್ತು ಮಲ್ಲಿಬೊಮ್ಮಣ್ಣರು ಹೋಗ್ತಾರೆ. ಉಳುವಿಗೆ ಹೋಗಿ ಈ ವಿಚಾರವನ್ನು ನಾಗಮ್ಮನವರಿಗೆ ತಿಳಿಸಿದಾಗ ಬಹಳ ಒಂದು ಅವರಿಗೆ ಲೋಕವೇ ಶೂನ್ಯ ಆದಂತ ಆಗಿಬಿಡುತ್ತೆ. ಯಾಕೆಂದರೆ ತನ್ನ ಪ್ರಾಣ ಸ್ವರೂಪನಾದ ಬಸವೇಶನು ಲಿಂಗೈಕ್ಯನಾಗಿದ್ದಾನೆ ಅನ್ನೋ ವಿಚಾರ ತಿಳಿದು ನಾಗಮ್ಮನವರು ಬಹಳ ಘಾಸಿಯಾಗ್ತಾರೆ. ಭಕ್ತಿಯ ತವನಿಧಿಯೇ ಬಸವ, ಮುಕ್ತಿಯ ಮೂರುತಿಯೇ ಬಸವ, ಲಿಂಗ ಜಂಗಮದ ಚೈತನ್ಯವೇ ಬಸವ, ನಿಮ್ಮ ನಗಲಿಯ ನಿಂತು ಸೇರಿಸುವೆನಯ್ಯ ಬಸವ, ಪರಮ ಗುರುವೇ ಬಸವ, ಎನ್ನಂತರಂಗದ ಜ್ಯೋತಿಯೇ ಬಸವ, ಎನಗಿನ್ನಾರು ಗತಿಮತಿ ಬಸವಣ್ಣ ನೀವಲ್ಲದೆ, ಬಸವ ಪ್ರಿಯ ಚನ್ನ ಸಂಗಯ್ಯ ನೀವಗಲಿದಡೆ ಎನ್ನ ಪ್ರಾಣ ನಿಮ್ಮೊಳಗಲ್ಲದೆ ಅಗಲಬಲ್ಲದೆ ಅಂತ ದುಃಖ ತಪ್ತರಾದಂತಹ ಅಕ್ಕ ಮತ್ತೆ ಹೇಳ್ತಾರೆ. ಬಸವಣ್ಣ ನೀನು ಮರ್ತ್ಯಕ್ಕೆ ಬಂದು ನಿಂದಡೆ, ಭಕ್ತಿಯ ಬೆಳವಿಗೆ ದೆಸೆ ದೆಸೆಗೆಲ್ಲ ಪಸರಿಸಿತಯ್ಯ, ಅಯ್ಯ ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಗೆಯ ಘನವನಾರು ಬಲ್ಲರು, ಅಣ್ಣ ಶಶಿಧರ ನಟ್ಟಿದ ಮಣಿಹ ಪೂರೈಸಿತೆಂದು ನೀವು ಲಿಂಗೈಕ್ಯವಾದಡೆ ನಿಮ್ಮೊಡನೆ ಭಕ್ತಿ ಹೋಯಿತಯ್ಯ, ನಿಮ್ಮೊಡನೆ ಅಸಂಖ್ಯಾತ ಮಹಾಗಣಗಳು ಹೋದರಣ್ಣ, ಮರ್ತ್ಯ ಲೋಕದ ಮಹಾಮನೆ ಶೂನ್ಯವಾಯಿತಯ್ಯ ಬಸವಣ್ಣ, ಎನ್ನ ನೊಯ್ಯದೆ ಹೋದೆಯಲ್ಲ ಬಸವಣ್ಣ, ಪಂಚಪರುಷ ಮೂರ್ತಿ ಬಸವಣ್ಣ, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯಂಗೆ ಪ್ರಾಣಲಿಂಗವಾಗಿ ಹೋದೆಯಲ್ಲ ಬಸವಣ್ಣ. ಬಹಳ ದುಃಖದಿಂದ ಸಮಯವನ್ನು ಕಳೀತಾರೆ. ತಮ್ಮನ ಅಗಲಿಕೆಯಿಂದ ಈ ದುಃಖ ತಪ್ತಳಾದಂತಹ ಅಕ್ಕನಾಗಮ್ಮ ಕೆಲವು ದಿನಗಳವರೆಗೆ ದಿಕ್ಕು ತೋಚದೆ ಸುಮ್ಮನೆ ಮಂಕಾಗಿ ಕೂತ್ಕೊಂಡ್ಬಿಡ್ತಾರೆ. ಆದರೆ ಕೆಲವು ದಿನಗಳ ನಂತರ ಚನ್ನಬಸವಣ್ಣನವರು ತಾಯಿಯನ್ನು ಎಚ್ಚರಿಸ್ತಾರೆ. ಗುರು ಬಸವಣ್ಣನವರ ಆಶಯವನ್ನು ನಾವು ಈಡೇರಿಸದೆ ಹೀಗೆ ಕುಳಿತುಕೊಂಡ್ರೆ ಸಾಧ್ಯ ಇಲ್ಲ, ಅವರ ಆಶಯವನ್ನು ನಾವು ಪೂರೈಸಬೇಕಾಗಿದೆ ಅಂತ ಎಚ್ಚರಿಸಿದಾಗ ಮತ್ತೆ ನಾಗಮ್ಮ ತಾಯಿಯವರು ಶಕ್ತಿ ಉತ್ಸಾಹಗಳನ್ನು ಮೈಗೂಡಿಸ್ಕೊಂಡು ಮತ್ತೆ ಕಾರ್ಯಪ್ರವೃತ್ತರಾಗ್ತಾರೆ. ನಂತರ ಚನ್ನಬಸವಣ್ಣನವರು ನಳನಾಮ ಸಂವತ್ಸರ ಕಾರ್ತಿಕ ಮಾಸದ ಪೌರ್ಣಮಿಯಲ್ಲಿ ಅಂದರೆ ಚನ್ನ ಹುಣ್ಣಿಮೆಯಂದು ಅವರು ಲಿಂಗೈಕ್ಯರಾಗ್ತಾರೆ. ಮಗನ ಸಾವಿನಿಂದ ಸ್ವಲ್ಪ ಧೃತಿಗೆಟ್ಟರೂ ಕೂಡ ಸತ್ಯದ ಹಾದಿ ಹೂವಿಂದಲ್ಲ ಕಲ್ಲು ಮುಳ್ಳಿಂದು ಅಂತ ಹೇಳಿಬಿಟ್ಟು ಧೈರ್ಯ ತೆಗೆದುಕೊಂಡು ತಮ್ಮೊಡನೆ ರುದ್ರಮುನಿ ನುಲಿಯ ಚಂದಯ್ಯನವರನ್ನು ತಮ್ಮ ಜೊತೆ ಕರೆದುಕೊಂಡು ಸಹ್ಯಾದ್ರಿಯ ತಪ್ಪಲಿನಲ್ಲಿ ನಡೆದು ಬರ್ತಾರೆ. ಆಗಲೇ ನಾಗಮ್ಮನವರಿಗೆ 70 ವರ್ಷ ಆದರೂ ಕೂಡ ಧರ್ಮ ಪ್ರಚಾರ ಮಾಡ್ತಾ ಬಾಳೆಹೊನ್ನೂರಿಗೆ ಬಂದು ಅಲ್ಲಿ ಸ್ವಲ್ಪ ದಿನ ಧರ್ಮ ಪ್ರಚಾರ ಮಾಡಿ ಒಂದು ಮಠವನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಆ ಮಠದಲ್ಲಿಯೂ ಸ್ವಲ್ಪ ಧರ್ಮ ಪ್ರಚಾರವನ್ನು ಮಾಡಿ ಅಲ್ಲಿ ರುದ್ರಮುನಿಯವರಿಗೆ ಪಟ್ಟ ಕಟ್ಟಿ ತಾವು ನುಲಿಯ ಚಂದಯ್ಯನವರ ಜೊತೆ ತರೀಕೆರೆಗೆ ಬಂದು ಅಲ್ಲಿ ಎಣ್ಣೆಹೊಳೆ ಅಂತ ಪ್ರಸಿದ್ಧವಾಗಿರುವಂತಹ ಪ್ರದೇಶದಲ್ಲಿ ಉಳಿದು ಅಲ್ಲಿಯೇ ಲಿಂಗೈಕ್ಯರಾಗ್ತಾರೆ. ಹೀಗೆ ಮಹಾಮನೆಯ ಮಹಾಮಾತೆಯಾಗಿ ಕ್ರಾಂತಿ ಗಂಗೋತ್ರಿ ಎಂಬ ವಿಶೇಷ ಬಿರುದಿಗೆ ಪಾತ್ರರಾದಂತಹ ನಾಗಲಾಂಬಿಕಾ ತಾಯಿಯ ಬದುಕು ಸಮಗ್ರ ಕಥೆಯು ಸಾಕ್ಷೀಭೂತ ಚೈತನ್ಯದಂತೆ ಕಾಣುತ್ತೆ. ನೀಲಾಂಬಿಕಾ ತಾಯಿಯವರು ಅಕ್ಕನಾಗಮ್ಮನವರನ್ನು ತಮ್ಮ ಒಂದು ವಚನದಲ್ಲಿ ಸ್ಮರಿಸ್ತಾರೆ. ಎನಗೆ ಹಾಲೂಟವ ನಿಕ್ಕುವ ತಾಯೇ, ಎನಗೆ ಪರಮ ಸುಖವ ತೋರಿದ ತಾಯೇ, ಎನಗೆ ಪರಿಣಾಮವ ತೋರುವ ತಾಯೇ, ಪರಮ ಸುಖದೊಳಗಿಬ್ಬ ತಾಯೇ, ಪರವಸ್ತುವ ನಂಬಿದ ತಾಯೇ, ಬಸವನ ಗುರು ತಾಯೇ, ಸಂಗಯ್ಯನಲ್ಲಿ ಸ್ವಯಲಿಂಗಿಯಾದೆಯಾ ಅಕ್ಕನಾಗಮ್ಮ ತಾಯೇ. ಹಾಗೆ ಗುರು ಬಸವಣ್ಣನವರು ಕೂಡ
ಅಕ್ಕನಾಗಮ್ಮನವರ ಆಧ್ಯಾತ್ಮ ಸಾಧನೆಯ ಕುರಿತು ಒಂದು ಕಡೆ ಹೇಳ್ತಾರೆ, ಶಿಖಾಚಕ್ರವಿಡಿದು ಶಿವನೇ ತಾನಾದಳು ಅಕ್ಕನಾಗಾಯೆ ಎಂದು ಕೊಂಡಾಡ್ತಾರೆ. ಹೀಗೆ ಸ್ತುತಿ ನಿಂದೆಗಳಿಗೆ ಹೆದರಿ ಧೃತಿಗೆಟ್ಟು ದಾರಿ ಕಾಣದೆ ಕುಳಿತಂಥವರಿಗೆ ಅಕ್ಕನಾಗಮ್ಮನವರು ಧೈರ್ಯ ತುಂಬಿ ಆತ್ಮವಿಶ್ವಾಸ ಮೂಡಿ ಆತ್ಮಬಲ ತುಂಬುತ್ತಾರೆ. ಮನದೊಡೆಯ ಮಹಾದೇವ ಮನವ ನೋಡಿಹನೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವನು. ಇದಕ್ಕೆ ಕಳವಳಿಸದಿರು ಮನವೇ, ಇದಕ್ಕೆ ಕಾತರಿಸದಿರು ತನುವೆ, ನಿಜವ ಮರೆಯದಿರು ಕಂಡ ನಿಶ್ಚಿಂತನಾಗಿರು ಮನವೇ, ಬೆಟ್ಟದನಿ ತಪರಾದವನು ಒಂದು ಬುಟ್ಟಿನಲ್ಲಿ ತೊಡೆವನು, ಬಸವಣ್ಣ ಪ್ರಿಯ ಚನ್ನ ಬಸವಣ್ಣ ಎಂದು ಧೈರ್ಯವನ್ನು ತುಂಬುತ್ತಾ ಇದ್ರು. ಇಂಥ ಅಕ್ಕನಾಗಮ್ಮ ತಾಯಿಯವರು ಮಹಾಮನೆಯ ಮಹಾಮಾತೆಯಾಗಿದ್ದು ಅಂತಹ ಶರಣ ಸಂಕುಲವನ್ನು ಪಡೆದಂತಹ ನಾವುಗಳೇ ಧನ್ಯರು ಅಂತ ಹೇಳ್ತಾ ಶರಣು ಶರಣಾರ್ಥಿ.